ಅವರಿಬ್ರು ದೂರದ ಸಂಬಂಧಿಗಳು. ಪರಸ್ಪರ 3 ವರ್ಷಗಳ ಕಾಲ ಪ್ರೀತಿಸಿದ್ರು. ಮಾಜಿ ಸಚಿವರ ಮನೆಯಲ್ಲಿ ಸಂಧಾನ ಕೂಡ ನಡೆಸಿದ್ರು. ಇದೀಗ ಹೈಸ್ಕೂಲ್ ಡಾಕ್ಯುಮೆಂಟ್ ನೋಡಿ ಮದುವೆಯಾದ ಜೋಡಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾರಕವಾಗಿದೆ. ಫೈನಲ್ ಇಯರ್ ಬಿಕಾಂ ಹುಡುಗಿ ಈಗ ಮೈನರ್ ಅಂತೆ. ಆಧಾರ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್, ಡೇಟ್ ಆಫ್ ಬರ್ತ್ ಸುಳ್ಳಂತೆ. ಭಾಗ್ಯಲಕ್ಷ್ಮಿ ಬಾಂಡೆ ರಿಯಲ್ ಅಂತೆ. ಪೋಕ್ಸೋ ಕೇಸ್ನಲ್ಲಿ ಹುಡುಗನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಯುವತಿಯ ಚಿಕ್ಕಪ್ಪನ ಪ್ರಭಾವ ಬಳಸಿಕೊಂಡು ದೂರು ನೀಡಿದ್ದಾರಂತೆ. ಬಳ್ಳಾರಿಯಲ್ಲಿ ಕೃಷಿ ಮಾಡಿಕೊಂಡಿದ್ದ ವಿನೋದ್ ಕುಮಾರ್ಗೆ ಅವರ ಸಂಬಂಧಿ ಯುವತಿಯ ಜೊತೆ ಲವ್ ಆಗಿದೆ. ಇವರ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿದ ಯುವತಿಯ ಚಿಕ್ಕಪ್ಪ ಮಾಜಿ ಸಚಿವ ಶ್ರೀರಾಮುಲು ಮನೆಯಲ್ಲಿ ರಾಜಿ ಸಂಧಾನ ಮಾಡಿಸಿದ್ದಾರೆ. ಇತ್ತ ಯುವತಿ ನೀನಿಲ್ಲ ಅಂದ್ರೆ ಪ್ರಾಣ ಕಳ್ಕೊಳ್ತೀನೆಂದು ಹೇಳಿ ಕಳೆದ ಸೋಮವಾರ ದೇವಾಲಯದ ಮುಂದೆ ಮದುವೆ ಮಾಡ್ಕೊಂಡಿದ್ದಾಳೆ. ಅವರು ಲವ್ ಮಾಡ್ತಾ ಇದ್ದ ವಿಚಾರ ನಿಮ್ಗೆ ಗೊತ್ತಿತ್ತಾ? ಅವ್ರ ಮನೆಯವ್ರ ಕಡೆ ಗೊತ್ತಿತ್ತಾ? ಕರೆದಿ ಏನ್ ಹೇಳಿದ್ರು? ಈಗ ಏನ್ ಮಾಡಿದಾರೆ ಅವರು ಲವ್ ಮಾಡೋ ವಿಚಾರ ನಮಗೆ ಗೊತ್ತಿದ್ದಿಲ್ಲ ಸರ್. ಫಸ್ಟಿಗೆ ಇದು ಒಂದ್ಸಲ ವಾದ ಆಗಿತ್ತು ಸರ್. ಅಲ್ಲೇ ದೊಡ್ಡವರು ಎಲ್ಲರೂ ಕಲ್ತು ಸಮಯಿಸಿದಾಗ ಕುಂದಿಸಿ ಮಾತಾಡಿ ಅಲ್ಲಿಗೆ ಸಮಾಧಾನ ಮಾಡಿದ್ದಾರೆ ಸರ್. ಅವ್ರ ಇವಾಗ 1 ವರ್ಷ ತಳಗಡೆ ಸರ್. ಇವಾಗ ಆಗಿ ಹೆಚ್ಚಿ ಬಿಡ ಅಂತ ನಾವೆಲ್ಲರೂ ಸುಮ್ಮನೆ ಇದೆ ಸರ್. ಅಲ್ಲಿ ಊರಲ್ಲಿ ನಾವಿದ್ವಿ ಸರ್. ಆ ಹುಡುಗಿಗೆ ಫೋನ್ ಮಾಡಿ ಆತಗೆ ಕರೆಸಿ, ಆ ಹುಡುಗನ ಕರೆಸಿ ನೀನು ಬಂದಿಲ್ಲ ಅಂದ್ರೆ ನಾನು ಸತ್ತೋತೀನಂತ ಇದು ಮಾಡಿದ್ದಾರೆ ಸರ್. ಆ ಹುಡುಗಿನೇ ಕರೆಸಿ ಅಲ್ಲಿ ನಾನ್ ಬರೋದಿಲ್ಲ ಅಂದ್ರೆ ನೀನ್ ಬಂದಿಲ್ಲ ಅಂದ್ರೆ ನಾನು ಸತ್ತೋತ್ನು ಅಂತ ದೌರ್ಜನ್ಯ ಮಾಡಿ ಆ ಹುಡುಗಿನೇ ಕರ್ಕೊಂಡು ಹೋಗಿದ್ದಾರೆ ಸರ್. ಹುಡುಗಿ ಇಲ್ಲೇ ಇದ್ರ? ಹುಡುಗ ಮಾತ್ರ ಅಲ್ಲಿದ್ನ? ಇಲ್ಲ ಇಬ್ರು ಒಟ್ಟಿಗೆ? ಇಲ್ಲ, ಬಳ್ಳಾರಿಯಲ್ಲಿ ಹುಡುಗ ಇದ್ದೆ ಸರ್. ಹುಡುಗಿ ಮಾತ್ರ ಇಲ್ಲಿ ಹಾಸ್ಟೆಲ್ ಓದ್ತಿದ್ಲಂತೆ ಸರ್. ಅವರು ಫಸ್ಟಿಗೆ ಅವರು ಸಂಬಂಧಿಕರು ಸರ್. ಸಂಬಂಧಿಕರು ಸರ್. ಇವಾಗ ಅವ್ರು ಏಜ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವ್ರಿಗೆ ಅವ್ರು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆ ಹುಡುಗಿಗೆ ಏಜ್ ಇಲ್ಲ ಅಂತ ಸರ್. ಈ ದಾಖಲಾತಿ ನೋಡಿದ್ರಿ ಸರ್, ಏಜ್ ಎಲ್ಲ ಇದೆ ಸರ್. 19 ವರ್ಷ 1 ತಿಂಗಳು. ಇವತ್ತಿಗೆ 15 ದಿವಸ 14 ದಿವಸ ಆಗುತ್ತೆ ಸರ್. ಇವಾಗ ಮಾರ್ಕ್ಸ್ ಕಾರ್ಡು, TC ನೋಡಿದ್ದಾರೆ ಸರ್. ಆಧಾರ್ ಕಾರ್ಡ್, TC. ಅವರು ಇವಾಗ ಅವರು ಭಾಗ್ಯ ಜ್ಯೋತಿ ಬಾಂಡ್ ಸಹ ಇನ್ನ 2007 ಏನು ಹೇಳ್ತಿದ್ದಾರೆ ಸರ್. ಹೇಳ್ತಿದ್ದಾರೆ ಸರ್. ಅವರು FIR ಮಾಡಿಸಿದ್ದಾರೆ ಸರ್. ಅವರು ಫಸ್ಟ್ ಗೆ ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಟಿದ್ದಾರೆ ಸರ್. ಇವಾಗ ನೋಡಿ ಇಲ್ಲಿ ಬಂದ್ರೆ ಈ ತರ ಮಾತಾಡ್ತಾ ಇದ್ದಾರೆ. ಮದುವೆ ಆಗಿದ್ದಾರೆ. ಈಗ ಅವರು ಯಾವತ್ತು ಮದುವೆ ಆಗಿದ್ದಾರೆ ಅಂದ್ರೆ ಸರ್ ಇವಾಗ ಸೋಮವಾರ ಮದುವೆ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಮಾಡಿಸಿದ್ವಿ ಸರ್. ಇಲ್ಲೇ ಇದೆ ಸರ್. ಆ ಹುಡುಗಿ ಕೂಡ ಹೇಳಿದ್ರೆ ನಾವು ಹಿಂಗ ಏಜ್ ಇಲ್ಲ ಎದಕ್ಕೂ ಇಲ್ಲ ಅಂತ ದಾಖಲಾತಿ ಎಲ್ಲ ನಾನು ಕೊಡ್ತೀನಿ, ನನ್ನ ಇಬ್ಬರು ಕುಂದಿರ್ಸಿ ನೀವು ಮಾತಾಡ್ಸಿರಿ, ನಾನ್ ಬಂದಿದ್ದು ನಾ ಮಾತಾಡಿಲ್ಲ ಅಂದ್ರೆ ಅವಾಗ ಹೇಳ್ರಿ ಅಂತ ಆ ಹುಡುಗಿ ಮಾತಾಡ್ತದೆ ಸರ್. ಆ ಹುಡುಗ ಅಂತ ಕರ್ಕೊಂಬಂದಿಲ್ಲ, ಆ ಹುಡುಗಿನೇ ಬಂದು ದೌರ್ಜನ್ಯ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಸರ್. ಬಂದಿಲ್ಲ ಅಂದ್ರೆ ನಾನು ಸತ್ತೋತೀನಿ, ನೀ ಇಲ್ಲೇ ಬಿಟ್ಟೋದಕ್ಕೆ ಹೆಸರು ಬರೆದು ಸತ್ತೋತೀನಿ ಅಂದಿದ್ದಕ್ಕೆ ಆ ಹುಡುಗ ಬಂದಿದ್ದಾರೆ ಸರ್. ಅವನು ನಮ್ಮ ತಮ್ಮ ಬೇಕು ಸರ್. ಅದು ಹಿಂಗ ಹೇಳಿದಕ್ಕೆ ಬಂದು ಮನೆ ಹತ್ರನೇ ಬಂದಿದೆ ಸರ್. ಅಲ್ಲಿ ಮನೆ ಹತ್ರ ಆ ಹುಡುಗ ಕರ್ಕೊಂಬಂದಿದ್ದಿಲ್ಲ, ಬಂದು ಹೇಳಿ ಕೆಲ್ಸಕ್ಕೆ ಹೋದ್ರೆ ಊಟ ಆ ಹುಡುಗ ಕೇಳಿಲ್ಲ ಸರ್. ಅಲ್ಲ, ಆ ಹುಡುಗಿ ಕೇಳಿಲ್ಲ ಸರ್. ಆ ಹುಡುಗಿ ಕೇಳಿದ್ರು ಊಟ ಅಷ್ಟಕ್ಕೆ ಹೇಳಿದ್ರು ರಿಕ್ವೆಸ್ಟ್ ಮಾಡಿ ನೀನ್ ಬಂದ್ರೆ ಸೇರಿ, ಇಲ್ಲಾಂದ್ರೆ ನಾನು ಸಾಯ್ತು ಅಂತ ಹೇಳಿದಕ್ಕೆ ಆ ಹುಡುಗ ಅದ್ರಿಕೊಂಡು ಕರ್ಕೊಂಡು ಹೋಗಿದ್ದೇನೆ ಸರ್ ಅಷ್ಟೇ.